ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಟಿ ವಿ ನೋಡ್ತಿದ್ದಲ್ಲ, ಅದು ಸೈಕಲ್ ಮೇಲೆ ಕುತ್ಕೊಂಡು ಟಿ ವಿ ನೋಡ್ತಿರೋದು. ಏಯ್ ಶುಭಿ, ನೀನು ಹೋಗು ಸ್ನಾನ ಮಾಡೋಕ್ಕೆ, ನಾನು ಮೋಕ್ಷಿತ ನೋಡ್ಕೊತೀನಿ. ಬೇರೆದಾಕು ಮೋಕ್ಷಿತಂಗೆ. ಮೋಕ್ಷಿ ಯಾವ್ದು ಹಾಕ್ಬೇಕು ಮೋಕ್ಷಿ? ಬೇಡವಾ ಅದು? ಚೆನ್ನಾಗಿಲ್ಲ ಅಲ್ಲ ಕಂದ ಅದು. ಶೀಟ್ ಚೆನ್ನಾಗಿಲ್ಲ. ಎಸ್ ಎಸ್ ಅನ್ನು ಎಸ್ 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 ಅಯ್ಯ ಬೇರೆ ಅಂತ ಅಕ್ಕ ಆಚೆ ಹೋಗೋಣ. ಸ್ಲಿಪ್ಪರ್ ಹಾಕೊಂಬರೋಗು ಬಾ, ನಡಿ ಸ್ಲಿಪ್ಪರ್ ಹಾಕೋ, ಆಚೆ ಹೋಗೋಣ. ಇಳಿಕೆ ಇಳಿಕೆ ಇಳಿ, ಸ್ಲಿಪ್ಪರ್ ಹಾಕೊಂಬರೋಣ. ನಿಧಾನ. ಅಯ್ಯೋ ಪೆಟ್ಟಾಯ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿ ಪೆಟ್ಟಾಯ್ತು? ಓ ಸರಿ ನಡಿ, ಸ್ಲಿಪ್ಪರ್ ತಗೊಂಬರೋಗು. ಅಲ್ಲಿ ಸ್ಲಿಪ್ಪರ್ ನಡಿ. ಇವಾಗ ನಮ್ಮ ಹುಡುಗಿ ಸ್ಲಿಪ್ಪರ್ ತೊಗೊಂಡು ಆಚೆ ಕಡೆ ರೆಡಿ ಆಗಕ್ಕೆ ಹೋಗ್ತಾ ಇದೆ. ತೆಗೀರಿ ಸ್ಲಿಪ್ಪರ್, ಹೋಗೋಣ. ಯಾವ ಸ್ಲಿಪ್ಪರ್ ಬೇಕು ಎತ್ಕೊಳ್ರಿ. ನಿಮಗೆ ಯಾವ್ದು ಬೇಕು ಎತ್ಕೊಳ್ಳಿ. ಯಾವ್ದು ಬೇಕು ನಿಮಗೆ ಸ್ಲಿಪ್ಪರ್? ಬೇಗ ಎತ್ಕೋ, ಟೈಮ್ ಆಯ್ತು. ಲೈಟ್ ಅವರಾಣಿ ಎತ್ಕೋ, ಹೋಗೋಣ. ಅದು ಬೇಕಾ? ಎತ್ಕೋ ಹಾಗಾದ್ರೆ. ಇನ್ನೊಂದು ಎತ್ಕೋ. ಹಾಂ ಸರಿ ಆಯ್ತು, ಇನ್ನೊಂದು ಎತ್ಕೋ. ಎತ್ಕೋ ಇನ್ನೊಂದು. ಅಲ್ಲ ಇನ್ನೊಂದು ಎತ್ಕೋ. ಎರಡು ಅಲ್ಲೇ ಮೇಲ್ಗಡೆ ಇದೆಯಲ್ಲ ಅದೆಲ್ಲ ಕಂದ, ಅದೆಲ್ಲ ಪುಟ್ಟ. ಇಲ್ಲಿ ಇದು ಬಿಡೋದು. ಹಾಕು ಹಾಕು, ಆಚೆ ಹೋಗೋಣ ನಾವು. ಸಾಕು. ಓಹೋ, ಮೈದಮ್ಮವರು ನೀಟಾಗಿ ಲಾಕ್ ಮಾಡ್ತಾ ಇದ್ದಾರೆ. ನಮ್ಮ ಮೋಕ್ಷಿತಗೆ ಊಟ ತಿನ್ಸ್ಕೊಂಡು ನಾವು ಹೊರಡಬೇಕು ಆಚೆ. ಅಂದರೆ ಇವರು ಸತ್ಯವ್ರದ್ದು ಸಿಸ್ಟರ್ದು ಪಾಪುದು ಬರ್ತ್ಡೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬರ್ತ್ಡೇ ಇರೋದು ಆಲ್ಮೋಸ್ಟ್ ಅಲ್ಲಿ ಸಂಜೆ ಒಂದು 8 o'clock ಇರೋದು. ಇಲ್ಲಿಂದ ತುಂಬ ದೂರ ಇದೆ. ಸೊ 3 ಗಂಟೆ ಆಗಿದೆ. ನಮ್ಮ ಮೋಕ್ಷಿತಂಗೆ ಊಟ ತಿನ್ಸ್ಕೊಂಡು ನಾವು ಊಟ ಮಾಡಿಕೊಂಡು ಹೋಗಬೇಕು. ಕರ್ಕೊಂಡು ಹೋಗಿ ಕೇಕ್ ಕೊಡಿಸ್ತೀನಿ. ಫಸ್ಟ್ ಊಟ ತಿನ್ನೋ ಬಿಡಲ್ಲ. ತುಪ್ಪ ಮಗಳು ಮೋಕ್ಷಿತಂಗೆ ಸಿಕ್ಕಾಬಿಟ್ಟೆ ತುಪ್ಪ ಅಂದರೆ ಇಷ್ಟ. ತುಪ್ಪ ಬೇಕಾದ್ರೆ ಇಷ್ಟು ಒಂದು ಬಾಟ್ಲು ಕೊಟ್ರು ತಿಂತಾ ಕೂತಿರ್ತಾಳೆ. ಪಾಪಕ್ಕೆ ಶೇಕಿಂಗ್ ಮಾಡ್ಬೇಕಂತ ಮಾಡೋದು. ಕೋಪ ಬಂದ್ಬಿಟ್ಟೈತೆ ಬೇಬಿಗೆ. ಐ5 ಅಂಡ್ ಶೇಕ್ ಹ್ಯಾಂಡ್ ಕೊಡು. ಬೇಡ ಕೊಡು. ಟಿವಿ ಆಫ್ ಮಾಡು. ಅಯ್ಯೋ ಆಪಾಯ್ತು. ಥ್ಯಾಂಕ್ ಯು. ಈಗ ನಮ್ಮ ಮೇಡಮ್ ಅವರಿಗೆ ಈ ಫೋನು ಲಾಕ್ ಓಪನ್ ಮಾಡಕ್ ಬರ್ತಿಲ್ಲ. ಏನೇನು ಅರಸಾಹಸ ಮಾಡ್ತಾರೆ ನೋಡಿ, ಲಾಕ್ ಓಪನ್ ಮಾಡ್ಸಕ್ಕೆ ಅವ್ರ ಅಪ್ಪನ ಕೈ. ಏನಿತ್ತು? ಏನು ನೀನಾ? ಗುಡ್ ಗರ್ಲ್. ಯಾಕೆ ಅಮ್ಮ ಏನಾಯ್ತು? ಅಮ್ಮ ಏನ್ ಮಾಡಿದ್ಲು? ಉಗ್ಗನಾ? ಉಗ್ಗ ಕೊಡ್ತಾ ಇಲ್ವಾ ಅಮ್ಮ? ಕೊಡ್ತಾ ಇಲ್ವಾ? ಯಾಕಂತೆ? ಅಮ್ಮ ಯಾಕೆ ಕೊಡ್ತಾ ಇಲ್ವಂತ? ಏನಕ್ಕೆ ಕೇಳು. ಯಾಕೇನು? ಯಾಕಂತ ಕೊಡು. ಏನ್ ಬೇಕು? ಕೊಡೋ ನನಗೆ ಬೇಕು ಗನ್. ಬಾರಿ, ಸ್ಲಿಪ್ಪರ್ ಅಲ್ಲಿ ಇಲ್ವೇನೆ? ಇಲ್ಲಿರೋ ಎಂತವು ಇವು? ಸ್ಲಿಪ್ಪರ್ ಅಲ್ವಾ? ಹಾಕು ಇವನ್ನ. 9 ಸಲ ಹೋಗ್ತಾರೆ ಅಲ್ಲಿ ತೆಗಿಯೋಕೆ. ಬಿಡೋದು ಗಲೀಜಾಗಿದೆ. ಹಾಕು ನಿನ್ ಸ್ಲಿಪ್ಪರ್. ನೀಟ್ ಹಂಗ ಹಾಕೊಳ್ಳೋದು ಹೇಳ್ಕೊಟ್ಟಿರೋದು. ಹಂಗ ಸ್ಲಿಪ್ಪರ್ ಹಾಕೊಳ್ಳೋದು. ಹಾಕು ನೀಟಾಗಿ. ಹಾಕು ನೀಟಾಗ. ನೀನ್ ಹಾಕ್ಬೇಕು, ನಾನು ಯಾಕೆ ಹಾಕ್ಲಿ? ಹಾಕು. ತಡಿ ಹಿಡ್ಕೊ. ಅಮ್ಮನ ಬೀಳ್ತೀಯಲ್ಲ ಅಂದ್ರೆ ಹಿಡ್ಕೊ. ನಾನು ನಿಮಗೆ ಹಾಕು. ತಡಿಯೋ. ಹಾಕು. ಬಿಡಿ, ನಿಮ್ಮ ಅಜ್ಜಿ ಕಾಲದ ಯಾವ ಥರ ಹಿಡ್ಕೊಂಡಿದ್ದೀನಿ. ಹಾಕು. ಆಯ್ತು, ಕ್ಲಾಪ್ಸ್ ಮಾಡಿ ಇವಾಗ. ಶುಕ್ರ ಆಯ್ತು, ಕ್ಲಾಪ್ಸ್ ಮಾಡ್ಬೇಕು ಇವಾಗ. ಏನ್ ಹಾಕ್ಲಿ? ಸರಿ ಕಿಸಿ ಕೊಡು ಮಮ್ಮಗೊಂದು. ಬೇಕು ಏನು? ಅಲ್ಲಿ ಹೋಗ್ಬೇಕು. ಎಲ್ಲ ಹೋಗ್ಬೇಕು? ಯಾಕೆ? ಪಪ್ಪನ ಕರಿ ಬಾ.
ಬೇಡ ಹೋಗು ನೀನು, ಹೋಗಿ ಬಾ ನೀನೆ. ಸರಿ ಬಾಯ್ ಹೇಳು, ಇನ್ನೊಂದ್ಸಲ ಬಾಯ್ ಮಾಡು. ಬರ್ಬೇಕಂತೆ, ಕಮ್ ನೀವು ಕಮ್. ಎಲ್ಲಿಗೂ ಕರ್ಕೊಂಡು ಹೋಯ್ತಾಳೆ. ಎಲ್ಲಿಗೆ? ನಮ್ಮ ಮೇಡಮ್ ಅವರಿಗೆ ಯಾರಾದ್ರೂ ಒಬ್ರು ಕರ್ಕೊಂಡು ಹೋದ್ರೆ ಆಗಲ್ಲ, ಇಬ್ರು ಬರ್ಬೇಕು. ಅಪ್ಪನೂ ಬರ್ಬೇಕು, ಅಮ್ಮನೂ ಬರ್ಬೇಕು, ಜೊತೆಲಿ ಇರ್ಲೇಬೇಕು ಇಬ್ರು. ದರಪ್ಪನ್ ಮಾಡ್ರಿ ಬಿಡ, ಆಚೆ ಕರೆ ಹೋಗ್ಬೇಡ ಈಗ. ಯಾಕ ಎತ್ಬೇಕಾ ನೀನ? ಎತ್ಕೋತೀನಿ ನೀರು. ಆಡೋ ಬೇಡವಾ? ನಿಂಗೆ ಬೇಡವಾ ಬೇಬಿ? ಸ್ಪೂನಲ್ಲಿ ಐತಿ. ತುಪ್ಪದ ಕಳ್ಳಿ ಇನ್ನೂ ಸ್ವಲ್ಪ. ಸೊ ಇವಾಗ ತಿನ್ಕೊಂಡ್ಬಿಟ್ಟು ನಮ್ಮ ಮೋಕ್ಷಿತ ಅವಾಗಿಂದ ಕೇಕು ಅಂತಿದ್ದಾಳೆ. ಸಾಧ್ಯವಾದರೆ ನಮ್ಮ ಮೋಕ್ಷಿತಗೆ ಒಂದು ಸ್ವಲ್ಪ ಕೇಕ್ ತಿನ್ಸ್ಕೊಂಡು ಹೊರಡ್ಬೇಕು. ಓಕೆ ಓಕೆನಾ? ಎಸ್ ಎಸ್ ಮುದ್ದು ಬಾ. ನಮ್ಮ ಮೋಕ್ಷಿತ ಗಿಫ್ಟ್ ಬ್ಯಾಗ್ ಹಾಕೊಂಡು ರೆಡಿ ಆಗ್ತಾಳೆ ಹೋಗಕ್ಕೆ ಆಚೆ. ನೀಟಾಗಿ ಹಾಕೋ ಮಗಳು. ನಿಂಗಲ್ಲ ಅದು, ಪಾಪುಗೆ, ಇನ್ನೊಂದು ಪಾಪುಗೆ ಅದು. ಇಟ್ಕೋ ಬ್ಯಾಗ್ ನೀಟಾಗೆ. ಪಪ್ಪ ಬಂತು. ಸೊ ಇವಾಗ ಹೊರಟಿದ್ದೀವಿ. 1 ಅವರ್ ಆಗುತ್ತೆ ರೀಚ್ ಆಗ್ಲಿಕ್ಕೆ. ಅಲ್ಲಿ ನಾವು ಕೆಳಗಡೆ ಬಂದ ತಕ್ಷಣ ಒಂದು ಸ್ವಲ್ಪ ಚಿಕ್ಕ ಮಕ್ಕಳು ಆಟ ಆಡ್ತಿದ್ವು. ಮೋಕ್ಷಿತ ಅಲ್ಲಿಗೆ ಹೋದ್ಲು. ಅಕ್ಕ 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 ಅಂದ್ಕೊಂಡು ಎಲ್ಲರಿಗೂ ಬಾಯ್ ಮಾಡಿ ಖುಷಿ ಕೊಟ್ಟು ಬಂದು. ಫುಲ್ ಖುಷಿ ಆಗ್ಬಿಡುತ್ತೆ ನಾವು ಮೋಕ್ಷಿತಗೆ. ಮಕ್ಕಳು ಎಲ್ಲಾದ್ರೂ ಕಂಡ್ರೆ, ಅಕ್ಕ ಅಂದಿರೋ ಅಣ್ಣಂದಿರೆಲ್ಲ ಕಂಡ್ರೆ, ನಮ್ಮ ಮೋಕ್ಷಿ ಅಕ್ಕ ಅಣ್ಣ ಎಲ್ಲ ಇಷ್ಟ ಮುದ್ದಮ್ಮಂಗೆ. ಜಾಸ್ತಿ ಮಕ್ಕಳುಗಳು ಇರ್ಬೇಕು ಅವಳಿಗೆ ಆಟ ಆಡಕ್ಕೆ. ಸೊ ಅವಾಗ ದಿನ ಪೂರ್ತಿ ಅವ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಡೀಸೆಲ್ ಹಾಕ್ಸಕ್ಕಂತ ಬಂದಿದ್ದೀವಿ. ಗಾಡಿ ನಿಲ್ಸಿದೀವಿ. ಅಯ್ಯೋ ಅಯ್ಯೋ, ಎಲ್ಲೂ ಹೋಗಲ್ಲ, ಸುಮ್ಮನಿರು. ಡಾಡಾ ಬರ್ತದೆ, ಬರುತ್ತೆ, ಸುಮ್ಮನಿರು. ನಾವು ಮೋಕ್ಷಿ ನೋಡ್ರಿ ಝೂ ಅಂತ ಅವಳೆ. ಯಪ್ಪ ದೇವ್ರೆ, ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂದರೆ ನನಗೆ ದಿನ ಪೂರ್ತಿ ಸಾಕನ್ಸ್ಬಿಡುತ್ತೆ ಹುಡುಗಿ ನೋಡ್ಕೊಳ್ಳೋ ಅಷ್ಟರೊಳಗೆ. ಸೀರಿಯಸ್ಲಿ ಸುಸ್ತೊಡ್ದೋಗ್ಬಿಡ್ತೀನಿ ಅತ್ಲಾಗ. ಇರಿಟೇಟ್ ಮಾಡ್ತಾಳೆ, ಹೇಳೋ ಮಾತು ಕೇಳಲ್ಲ, ಏನಿಲ್ಲ, ಹಿಂಸೆ ಕೊಟ್ಟಾಕ್ಬಿಡ್ತಾಳೆ. ಊಟ ತಿಂದಲ್ಲ, ಏನಿಲ್ಲ. ಇವಾಗ ನೋಡಲ್ಲಿ ನಾಟಕ ಮಾಡ್ತಾವಳೆ ಒಳ್ಳೆ. ಉಫ್ ಅಂತವ್ರೆ. ಡ್ಯಾಡಿ ಪೆಟ್ರೋಲ್ ಹಾಕ್ಸಕ್ಕಂತ ಅಲ್ಲ, ಡೀಸೆಲ್ ಹಾಕ್ಸಕ್ಕಂತ ಹೇಳಿ ಹೋದ್ರು. ಅದಕ್ಕೆ ಅಲ್ಲಿ ನೋಡ್ತಾ ಇದ್ದಾಳೆ. ದೇವರಪ್ಪ, ಅಲ್ಲಿ ಬದವ್ರೆ. ಬಂತ ಪಪ್ಪ? ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಅಂದರೆ, ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ಕೆಳಗಡೆ ಮಕ್ಕಳನ್ನ, ಅಲ್ಲಿ ತುಂಬ ಮಕ್ಳುಗಳಿದ್ವು, ಒಂದು 4-5 ಜನ ಬಾಲ್ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ಸೊ ನಾನು ಮೋಕ್ಷಿತನ ಆ ಪಾಪುಗಳನ್ನ ತೋರಿಸೋಣ, ಮಕ್ಳುಗಳನ್ನ ತೋರಿಸೋಣ ಅಂತ ಡೈರೆಕ್ಟ್ ಕಾರ್ ಹತ್ರ ಹೋಗಲಿಲ್ಲ, ಆ ಪಾಪು ಹತ್ರ ಅಂದರೆ ಮಕ್ಳುಗಳ ಹತ್ರ ಕರ್ಕೊಂಡು ಹೋದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಯ್ ಅಕ್ಕ, ಹಾಯ್ ಅಣ್ಣ ಅಂತ ಎಲ್ಲ ಮಾತಾಡ್ಸಿದ್ಲು. ಮಾತಾಡ್ಸಾದ್ಮೇಲೆ ಈ ಕಡೆಯಿಂದ ಸತ್ಯ ಕಾರ್ ಬಂತಲ್ಲ, ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾವಳೆ. ಯಪ್ಪ, ಎಷ್ಟು ಡವ್ ರಾಣಿ ಅಂದರೆ, ಸೀರಿಯಸ್ಲಿ ನಾವೇ ಒಂದು ಡವ್ ಅಂದರೆ ಅವಳು ನನಗಿಂತ ನಂಬರ್ 1 ಡವ್ ರಾಣಿ ಮೋಕ್ಷಿತ. ಯಪ್ಪ, ಎಲ್ಲಿ ಪಪ್ಪ ಬಂಗಾರು? ಏನ್ ಮಾಡ್ತಿದ್ದೆ ಪಪ್ಪ? ಬಂತಾ ಬಂಗಾರಿ? ಬಂತವ್ರ ಡ್ಯಾಡಿ. ಹಾಕ್ಸ್ಲಿಲ್ವಾ? ಏನಮ್ಮ ಹೋಗಿದ್ವಲ್ಲ, ಅದು ಯಾವ್ದು ಮತ್ತೆ? ಹೊಗೆನೆ ಕಲ್ಸ್ ಫಾಲ್ಸ್ ತಾನೆ ಅದು? ಹೊಂಗೆನೆ ಕಲ್ಸ್. ಯಾವ್ದದು? ತಮಿಳ್ನಾಡಲ್ಲಿ ಇರೋದು. ಮತ್ತೆ ನಾವು ಹೋಗಿದ್ದೆ ಅವ್ನು ಮತ್ತೆ. ಹೋಗಿರೋದು
ಈ ಕನಕಪುರ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕಿನ್ನ. ಅದು ಹೊಗೆನಕಲ್ ಅಲ್ಲ, ಅದು ನಾನ್ಸೆನ್ಸ್. ಅದೇನದು? ಅದು ಗಗನಚುಕ್ಕಿ ಭರಚುಕ್ಕಿ. ಯಾವ್ದಪ್ಪ? ಹೊಗೆನಕಲ್ ಹೋಗಿದ್ಯಾ ಅಂದ್ರೆ ತಮಿಳ್ನಾಡು. ತಮಿಳ್ನಾಡಲ್ಲಿಲ್ಲ ಅದು, ಕನಕಪುರ ಬಿಟ್ಟು ಸ್ವಲ್ಪ ಮುಂದೆನೇ ಇರೋದು. ಗಗನಚುಕ್ಕಿ ಭರಚುಕ್ಕಿ. ಅದು ಆ ಕಡೆ ಈ ಕಡೆ ಫುಲ್ಲು ಎಲ್ಲ ಕಲ್ಲುಗಳಿದಾವೆ ಕೆಳಗಡೆ, ಮತ್ತೆ ನೀರು ಹೋಗ್ತಾ ಇರುತ್ತೆ ಅಲ್ಲಿ, ಫುಲ್ಲು ನೀರೆಲ್ಲ ಇದೆ. ಮತ್ತೆ ಅಲ್ಲಿ ಫಿಶ್ಗಳೆಲ್ಲ ಇರುತ್ತೆ, ತಿನ್ನಕ್ಕೆಲ್ಲ ಫಿಶ್ ಎಲ್ಲ ಮಾಡ್ತಿರ್ತಾರಲ್ಲ. ಹೊಗೆನಕಲ್ಲೇನ? ಫೋಟೋ ತೋರಿಸ್ತಿರ್ತೇನೆ, ಆಮೇಲೆ ಗೊತ್ತಾಗುತ್ತೆ ಯಾವುದು. ನೀನು ಒಂದ್ಸಲನೂ ಹೋಗಿಲ್ವಾ? ನಾನು 2-3 ಸಲ ಹೋಗಿದ್ದೆ. ಮತ್ತೆ ಹೋಗಿಲ್ಲ ಅಂತ ಹೇಳ್ದೆ. ನಾನೇ ಹೋಗಿಲ್ಲ. ನಿಂಗೆ ತಲೆ ಕೆಟ್ಟಿದ್ಯಾ? ನನಗೆ ಕನ್ಫ್ಯೂಷನ್ ಹೋಗಿಲ್ಲ ಅಂದಿದ್ದು. ನನ್ನ ಕರ್ಕೊಂಡು ಹೋಗಿಲ್ಲ ಅಂತ. ಎಲ್ಲೂ ಒಂದ್ಸಲದು ಹೋಗೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಡೌ ಮಾಡ್ತಿಲ್ಲ ನೀನು. ಹೋಗಿದ್ದೀನಿ ಮೇಡಮ್. ಯಾಕೆ ಮೇಡಮ್ ಕುಡಿದೇನೆ ಟೈಟ್ ಆಗ್ಬಿಟ್ಟೈತೆ ನಿಮಗೆ. ಇವಾಗ ನಾವು ಆಲ್ಮೋಸ್ಟ್ ಅಲ್ಲಿ ಸತ್ಯ ಅವರ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇವರ ಅಮ್ಮ ಮತ್ತೆ ಇನ್ನೊಬ್ರು ತಂಗಿ ಕನಕಪುರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಕಾಲ್ ಮಾಡಿದ್ರು ಕನಕಪುರ ಹತ್ರ ಬರ್ತೀರಾ ಪಿಕ್ ಮಾಡೋಕ್ಕೆ ಅಂತ. ಸೊ ಇವಾಗ ನಾವು ಅವ್ರನ್ನ ಪಿಕ್ ಮಾಡೋಕ್ಕೆ ಕನಕಪುರ ಹೋಗ್ತಾ ಇದ್ದೀವಿ. ಕನಕಪುರ ಇಂದ ಅವ್ರ ಮನೆ ಒಂದೆಷ್ಟು 5 ಕಿಲೋಮೀಟರ್ ಇದೆ. ಸೊ ಇವಾಗ ಅವ್ರನ್ನ ಅಂದರೆ ಇವ್ರ ಅಮ್ಮ ಮತ್ತು ಅವ್ರ ತಂಗಿನ ಇನ್ನೊಬ್ರು ತಂಗಿನ ಪಿಕ್ ಮಾಡಿಕೊಂಡು ನಾವು ಬರ್ತಡೇ ನಡೆಯುವಂತಹ ತಂಗಿಯವ್ರ ಮನೆಗೆ ಹೋಗ್ಬೇಕು. ಓ ಇಲ್ಲೇ ಬಂದರು ನೋಡಿ, ಇವರೇ ಮಾಸ್ಕ್ ಹಾಕೊಂಡು ಬರ್ತಾವ್ರೆ. ಇಲ್ಲೇ ನಾನು ಮಾತಾಡ್ಕೊಳ್ತಾ ಇದ್ದೀನಿ, ಅವರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಅತ್ತೆಯವರು ಊಟ ಮಾಡಿರಲಿಲ್ಲ. ಸೊ ಬರ್ತಡೇ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ. ಅವರನ್ನೇ ಸುತ್ತಿದ್ವಿ, ಒಂದು ರೆಸ್ಟೋರೆಂಟ್ ಸಿಗಲಿಲ್ಲ. ಫೈನಲಿ ಯಾವುದೋ ಒಂದು ಇಲ್ಲಿ ರಾಜೇಶ್ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿಗೆ ಹೋಗಿ ತಿನ್ಕೊಂಬರ್ತೀವಿ. ಬಾಯ್ಲಿ ಇರೋ ಬೀಳ್ತಾಳೆ ಬಾಯ್ಲಿ. ಆಯ್ತು ಬಾ. ಬೀಳ್ತಾಳೆ ಹುಷಾರು. ನಾನು ಬರ್ಬೇಕಾ? ಅವಳಿಗೆ ಕೊಡ್ಬೇಕಂತೆ, ಕೊಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾಳ ಆಶಿಕಾ. ಇವಾಗ ನೀನ್ ಮೇಕೆ ಅದು ಸೊಳ್ಳೆ ಕಚ್ಬಿಟ್ಟಂಗ ಆಗಿರೋದು. ರಾತ್ರಿ ಸೊಳ್ಳೆ ಕಚ್ಬಿಟ್ಟೈತೆ. ಏನ ಕೊಡಲ್ಲ, ಫೋನ್ ಕೊಡಲ್ಲ ನಾನು. ಏನಮ್ಮ ನೋಡು, ನೀನು ಇಸ್ಕೊಂಡಿದ್ಯಾ ಅಂತ ಕಂಪ್ಲೇಂಟ್ ಮಾಡ್ತಾವಳೆ ನನಗೆ. ಹೋಯ್ತು. ಹಾಂ ಇಸ್ಕೋ. ಹಾಂ ಫೈನಲಿ ಬರ್ತಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಮನೆಗೆ. ಇವಾಗ ತುಂಬ ಲೇಟ್ ಆಗಿದೆ, ಆಲ್ಮೋಸ್ಟ್ ಲೈಕ್ 9:30 10 o'clock ಆಗಿದೆ. ಉಳ್ಕೊಳ್ಳಿ ಅಂತ ಹೇಳಿದ್ರು, ಬಟ್ ನಾಳೆ ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಉಳ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಸೊ ಹಾಗಾಗಿ ಹೊರಟ್ಬಿಟ್ಟು ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೇನು ರೀಚ್ ಆಗ್ತೀವಿ. ಇನ್ನೊಂದು ಮೋಸ್ಟ್ ಥಿಂಗ್ ಹೇಳಬೇಕು ಏನಂದರೆ, ನಮ್ಮ ಮೋಕ್ಷಿತ ನಾವು ಮನೆಯಿಂದ ಹೊರಟಾಗಿಂದನೂ ಕೇಕು ಅಂತ ಹೇಳ್ತಾನೆ ಇದ್ಲು. ಸೊ ಕೇಕ್ ಕೊಡಿಸ್ಲಿಲ್ಲ. ಅಂದರೆ ಇಲ್ಲಿ ನೈಸ್ ರೋಡಲ್ಲಿ ಹೋಗಿದ್ದಾಗ ಸೊ ನಮ್ಗೆ ಯಾವುದು ಬೇಕ್ರಿ ಕಾಣಿಸ್ಲಿಲ್ಲ. ಸೊ ಹೆಂಗಿದ್ರು ಬರ್ಡೇ ಹೋಗ್ತಿದ್ದೀವಲ್ಲ, ಸೊ ಅಲ್ಲೇ ಕೇಕ್ ಕೊಟ್ಟರೆ ಆಯಿತು ತಿನ್ಸೋಣ ಅಂತೇಳಿ ಕೇಕ್ ಎಲ್ಲೂ ಕೊಡಿಸಿಲ್ಲ. ಹೋದ್ಮೇಲೆ ಮೋಕ್ಷಿತ ಮನಸ್ಸಿಗೆ ಸಮಾಧಾನ ಆಗೋಷ್ಟು ಕೇಕ್ ತಿಂದಿದ್ದಾಳೆ. ಊಟನೇ ಮಾಡಿಲ್ಲ. ಊಟ ತಿನ್ಸಕ್ಕೆ ಹೋದ್ರೆ ಊಟನೇ ತಿಂದಿಲ್ಲ, ಹೊಟ್ಟೆ ತುಂಬ ಬರೀ ಕೇಕೆ ತಿಂದ್ಬಿಟ್ಟಿದ್ದಾಳೆ. ಇವತ್ತು ಫುಲ್ಲು ಮೋಕ್ಷಿತಂಗೆ ಎಷ್ಟು ತೃಪ್ತಿ ಆಗಿದೆ ಅಂದರೆ, ನಾರ್ಮಲ್ ಡೇಸ್ ಅಂದರೆ ಇವಾಗ ಇಷ್ಟು ದಿವಸದಲ್ಲಿ ಇದ್ಲಲ್ಲ, ಆ ಡೇಸಿಗಿಂತ ತುಂಬ ತೃಪ್ತಿ ಆಗಿಬಿಟ್ಟಿದ್ದಾಳೆ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಸಿಕ್ಕಾಬಟ್ಟೆ ಅಂದರೆ ತುಂಬ ಜನ ಬೇಬಿಗಳೆಲ್ಲ ಬಂದಿದ್ರು. ಅಂದರೆ ದೊಡ್ಡವರು ಚಿಕ್ಕವರು, ಒಂದು 5 ವರ್ಷ 4 ವರ್ಷ 3 ವರ್ಷ 2 ವರ್ಷ ಈ ಥರ ಮಕ್ಕಳುಗಳೆಲ್ಲ ಜಾಸ್ತಿ ಬಂದಿದ್ರು. ಎಲ್ಲರ ಜೊತೆನೂ ಸಿಕ್ಕಾಬಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಜೊತೆಗೆ ಅವಳು ಕೇಕ್ ಕೂಡ ಸಿಕ್ಕಿದೆ. ಮತ್ತು ನಾವು ಯಾವ್ದಾದ್ರು ರೆಸ್ಟ್ರಿಕ್ಟ್ ಮಾಡಲಿಲ್ಲ, ಅಷ್ಟು ತಿನ್ಬೇಡ ಇಷ್ಟು ತಿನ್ಬೇಡ ಅಂತೇಳಿ. ಅವಳಿಗೆ ಸಮಾಧಾನ ಆಗುವಷ್ಟು ಕೇಕ್ ತಿಂದ್ಬಿಟ್ಟಿದ್ದಾಳೆ. ಮತ್ತು ಮಕ್ಕಳ ಜೊತೆ ಎಲ್ಲ ತುಂಬ ಆಟ ಆಡ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ನಮ್ಮ ಮೋಕ್ಷಿತ ಪುಟ್ಟಿಗೆ ಇವತ್ತು ಸಿಕ್ಕಾಬಟ್ಟೆ ಖುಷಿಯಾಗಿದೆ ಅಂತ ನಾನು ಅನ್ಕೊತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಎಲ್ಲರೂ.